ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು 9 ಕಾಲ ಆಯ್ತಾ ಬಂತು ಟೈಮು. ಅಡುಗೆ ಎಲ್ಲ ಮಾಡಿಬಿಟ್ಟು ಬಂದಿದ್ದೀನಿ. ಟೊಮೆಟೊ ಬಾತ್ ಮಾಡಿದ್ದೀನಿ, ಅದಕ್ಕೆ ಚಟ್ನಿ ಮಾಡಬೇಕು. ಚಟ್ನಿಗೆಲ್ಲ ಹಾಕಿದ್ದೀನಿ, ಬಟ್ ಕಾಯಿಲ್ಲ. ಅಮ್ಮ ಬರಬೇಕು, ಕಾಯ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಚಚ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಹಳ್ಳೆಣ್ಣೆ ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಒಲಮ್ಮನೆ ನಿಂತ್ಕೊಂಡು ಮಾಡೋರು ಗೊತ್ತು ಕಷ್ಟ. ಎಷ್ಟು ಸೆಕೆ ಆಗುತ್ತೆ ಅಂದರೆ ಚಳಿಗಾಲದಲ್ಲಿ ಅನಿಸ್ತಿತ್ತು ಸೆಕೆಗಾಲ ಬೆಸ್ಟಪ್ಪ ಅಂತ. ಈಗ ಅನಿಸ್ತಿದೆ ಚಳಿಗಾಲನೇ ಬೆಸ್ಟು ಅಂತ. ಅಷ್ಟು ಸೆಕೆ ಆಗಿಬಿಟ್ಟಿದೆ ನನಗಂತೂ. ಆಮೇಲೆ ಅಷ್ಟು ಬಿಸಿಲು. ಫಸ್ಟು ಚಳಿಗಾಲದಲ್ಲಿ ಚೇರ್ ಹಾಕ್ಕೊಂಡು ಬಿಸಿಲಲ್ಲಿ ಕುತ್ಕೊತಿದ್ವಿ. ಈಗ ನೆಲ್ಲಲ್ಲಿ ಕುತ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ. ನಿಜವಾಗ್ಲೂ ಹೊರಗಡೆ ಕೆಲಸ ಮಾಡೋರು ಈ ಬಿಸಿಲಿಂದ ಹೀಗೆ ಇಷ್ಟು ಬಿಸಿಲು ಇನ್ನು ಹೋಗ್ತಾ ಏಪ್ರಿಲ್ಗೆ ಮೇಗೆಲ್ಲ ಜಾಸ್ತಿ ಆಗುತ್ತೆ. ಸೊ ಅವಳು ಬಿಸಿದ್ದೀನಿ ನೋಡಿ. ಅದು ಏನಾದರೂ ಮೆಕ್ಯಾನಿಕ್ ಮಾಡ್ತಿದೆ. ಮೆಕ್ಯಾನಿಕ್ ದಾನ್ವಿ ಅವಳ ಹೆಸರು ಅಲ್ವಾ ಚಿನ್ನಪ್ಪ? ಸೊ ನಿಮಗೆಲ್ಲ ಬರ್ಡ್ ತೋರಿಸ್ತಾ ಇಲ್ಲ ಅವತ್ತು, ಯಾರೆಲ್ಲ ನೋಡಿದ್ದೀರಾ ನೋಡಿ. ಅಲ್ಲಿ ಕುತ್ಕೊಂಡು ಹಿಂಗೆ ಮಾಡ್ತಿದ್ದೆ ರೆಕ್ಕೆ ಎಲ್ಲ. ಮೇ ಬಿ ಅದು ಇನ್ನೂ ಮರಿ ಮಾಡಿಸಿಲ್ಲ ಅಂದ್ಕೊತೀನಿ. ಏಕೆಂದರೆ ಅದು ಕಾವು ಕೊಡ್ತಿದೆ ಕುತ್ಕೊಂಡು. ಅದ್ರ ಗಂಡಕ್ಕಿ ಇರುತ್ತಲ್ಲ, ಅದಕ್ಕೆ ಊಟ ತಂದು ಕೊಡ್ತಾ ಇದೆ. ಪಕ್ಷಿ ಪ್ರಾಣಿಲಿ ಎಷ್ಟು ಬಾಂಡಿಂಗ್ ಇರುತ್ತಲ್ವ ಮನುಷ್ಯಗಿಂತ. ಏನದು ಸೈಕಲ್ಲು? ಸೈಕಲ್ ಏನು ಹಂಗೈತೆ? ಎಲ್ಲಿ ಕೂತ್ಕೊಂತೀಯ? ಎಣ್ಣೆ ಹಂಗೆ ಜಾರ್ ಬರೋಂಗೆ ಹಾಕ್ಬಿಟ್ಟಿದ್ದೀನಿ ನೋಡಿ. ಅಲ್ಲೆಲ್ಲ ನಿಮ್ಗೆ ಕಾಣಿಸ್ತಿದೆ ಹಿಮ. ಅದು ಆಯಿತಾ? ಅಷ್ಟು ಹಿಮ ಬಿದ್ದರೂ ಬಿಸಿಲು ಅಷ್ಟೇ ಬರ್ತಿದೆ. ಅಷ್ಟು ಹಿಮನೂ ಚಳಿ ಅನ್ನಿಸ್ತಿಲ್ಲ ಇವಾಗ. ಅಷ್ಟು ಬಿಸಿಲಿದೆ ಇವಾಗ. ಫಸ್ಟ್ ಚಳಿಗಾಲದಲ್ಲಿ ಈ ಟೈಮಲ್ಲಿ ಬಟ್ಟೆ ಒಗೆಯಕ್ಕೆ ಹೋಗ್ತಿದ್ವಿ. ಈಗ 7 ಗಂಟೆಗೆ ಹೋದ್ರೂ ತಪ್ಪಿಲ್ಲ ಅನಿಸುತ್ತೆ, ಅಷ್ಟು ಬಿಸಿಲು ಬಂದುಬಿಡುತ್ತೆ. ಇದಕ್ಕಿನ್ನೂ ಊಟ ಕೊಟ್ಟಿಲ್ಲ, ನಾಷ್ಟ. ಇನ್ಮೇಲೆ ಅವಳಿಗೆ ಹಾಕಿ ಇಷ್ಟನ ತಿನ್ನಲಿ, ವೇಸ್ಟ್ ಆದರೂ ಮಾಡಲಿ ಅಂತ ಹೇಳಿ ಅವಳಿಗೆ ಹಾಕ್ಕೊಡೋಕ್ಕೆ ಇವತ್ತಿಂದ ಟ್ರೈ ಮಾಡ್ತಿದ್ದೀನಿ. ಇಷ್ಟಾದರೂ ತಿನ್ಬೋದು, ನಾನು ತಿನ್ಸೋಕೆ ಹೋಗೋದು. ಯಾಕೆ ಗೊತ್ತಾ? ಅವಳು ತುಂಬ ದುರಾಂಕಾರ ಬಂದಿದೆ. ತಿನ್ಸೋಕೋದ್ರೆ ರಾತ್ರಿ ಏನು ಮಾಡಿಲ್ಲ ಅಂದರೆ ಬಾಯಲ್ಲೇ ಇಟ್ಕೊಂಡಿದ್ದಾಳೆ. ಅದು ಬಾಯಲ್ಲಿ ಇಟ್ಕೊಂಡು ಸಾಂಬಾರಲ್ಲಿ ಈಚೆಗೆ ಬರ್ತಿದೆ ಹೊರತು ನುಂಗ್ತಾನೇ ಇಲ್ಲ. ನಿಜವಾಗ್ಲೂ ರಾತ್ರಿ ಪಾಪ ಹೊಡೆದ್ಬಿಟ್ಟಿದ್ದೀನಿ. ಅಷ್ಟು ಸಿಟ್ಟು ಬರ್ತಾಳೆ. ಆಮೇಲೆ ಹೋಗಲಿ ಅನ್ನ ಬೇಡ ಅಂತೇಳಿ ಮುದ್ದೆ ತಿನ್ಸೋಕೋದ್ರೆ ಮುದ್ದೆ ಕತೆನೂ ಅಷ್ಟೆ. ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದೆ ಗೊತ್ತಾ? ಬರೀ ಅನ್ನ, ಏನೂ ಸಾಂಬಾರು ಹಾಕಲಿಲ್ಲ. ಬರೀ ಅನ್ನ ಒಂದಿಷ್ಟು ಹಾಕ್ಬಿಟ್ಟು ಬಟ್ಲಿಗೆ ಹಾಕ್ಬಿಟ್ಟು ಕೂರಿಸ್ದೆ. 3 ತುತ್ತು ತಿನ್ನಲು ಅವಳೇನು, ಬೇಗ ತಿನ್ನಲು. ಅದೇ ನಾನು ತಿನ್ಸಿದ್ರೆ ಬಾಯಲ್ಲೇ ಇಟ್ಕೊಂಡಿರ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಎಷ್ಟು ಬೇಜಾರಾಗುತ್ತಲ್ವ ತಿನ್ಸೋಷ್ಟರಲ್ಲಿ. ಸೂಜಿ ಆಗೋಯ್ತಾ ನೋಡಿ. ಇವಳ್ದು ಹೇರು ಫಸ್ಟು ಬ್ರೌನಲ್ಲಿತ್ತು ಆಯಿತಾ? ಹಳ್ಳೆಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬ್ಲಾಕ್ ಬರ್ತಿದೆ, ಮತ್ತು ತಿಕ್ಕಾಗಿ ಬರ್ತಿದೆ ಹೇರು. ಇಷ್ಟೂ ಅವಳಿಗೆ ಮಂದ ಇರಲಿಲ್ಲ, ತಿನ್ನಾಗಿತ್ತೊಂಥರ. ಇಷ್ಟು ಕೂದಲು ಬೆಳೆದಿದ್ರು ತುಂಬ ಬುಲ್ಡೆ ಎಲ್ಲ ಕಾಣಿಸ್ತಿತ್ತು. ಆದರೆ ಈಗ ಸ್ವಲ್ಪ ತಿಕ್ಕಾಗ್ತಿದೆ. ಹಳ್ಳೆಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ. ಮಾಮಾ ಅರ್ಥ ಹಾಕ್ತೀನಿ. ಈಗ ಬಿಸಿಲಿರೋದ್ರಿಂದ ಹಳ್ಳೆಣ್ಣೆ ಸ್ವಲ್ಪ ತಂಪು ಅಂತ ನಗದು. ಅಮ್ಮ ಸೊ ಬೆಟರ್ ಹಳ್ಳೆಣ್ಣೆನೇ ಹಾಕಿ ಆಯಿತಾ? ಬೇಸಿಗೆಗಾಲದಲ್ಲಿ ಒಂದೊಂದು ಮಕ್ಕಳಿಗೆ ಆಗಲ್ಲ ಗೊತ್ತು. ಅಯ್ಯೋ ಬರ್ಡ್ಸೇನೋ ಸಾಯಿಸ್ಬಿಟ್ಟಿದ್ದಾವೆ ಮಗನೇ. ಬಾ ನೋಡ್ಕೊಂಬರೋಣ. ಇನ್ನೋದಿರು ದಿರು ಸದ್ಯ ಬರ್ಡ್ಸ್ ಎಲ್ಲ
ನಾನು ಮಿಸ್ಟೇಕ್ ಮಾಡ್ಕೊಂಡೆ, ದೂರದಿಂದ ಹಾಗೆ ಕಾಣಿಸ್ತು ನೋಡಿ. ನೋಡಿ ಅದು ಬರ್ಡ್ ಸತ್ತಿದ್ದಂಗೆ ಕಾಣಿಸ್ತು. ಯಾಕೆಂದರೆ ಮೊನ್ನೆ ಒಂದು ಬರ್ಡ್ನ ಇಲ್ಲೇ ಸಾಯಿಸ್ಬಿಟ್ಟಿದ್ವು. ಅದಕ್ಕೆ ಭಯ ಆಗೋಯ್ತು. ಅದು ನೋಡಿದ್ರೆ ರಾತ್ರಿ ಒಳಗೆ ದೃಷ್ಟಿ ತೆಗ್ದಿದ್ದು, ನಾನು ಎಲ್ಲಿ ತೆಗ್ದಿದ್ರು ಅಂತ ನೋಡಿರಲಿಲ್ಲ, ಅದು ಮಿಸ್ಟೇಕ್ ಆಯಿತು. ನೋಡಿ ನೋಡಿ ಹೆಂಗೆ ಕಿತ್ತಾಡ್ತಾವೆ ನೋಡಿ. ಅಮ್ಮ ಮಗನಿಗೆ ಆಗಲ್ಲ. ಅದು ಇದು ಲೂನಾ, ಅದ್ರಮ್ಮ ಇದ್ರಮ್ಮ, ಅದು ದೀರೂರಮ್ಮ. ಅವನಿಗೆ ನಾವು ಬಂದರೆ ಅವ್ರ ಅಮ್ಮನ ಮಾತಾಡ್ಸ್ಬಿಡ್ತಾರೆ ಅಂತ ಆಗಲ್ಲ, ಅವನ್ನೇ ಮಾತಾಡಿಸ್ಬೇಕು. ಹಂಗೆ ಅವನು ಸ್ವಲ್ಪ ನನಗೆ ಜಾಸ್ತಿ ಪ್ರೀತಿ ಬೇಕು ಅಂತ ಇದು ಮಾಡ್ತಾನೆ. ದೀರು ಸಿಂಹ ಇದ್ದಂಗಿದ್ದಾನೆ. ಬಟ್ ಹಾಕಿದ ಊಟ ಎಲ್ಲ ತಿಂದರೆ ಇನ್ನೂ ಚೆನ್ನಾಗೈತಾನೆ. ಸ್ವಲ್ಪ ಊಟ ತಿನ್ನಲ್ಲ ನೀಟಾಗಿ. ಅವ್ರ ಅಜ್ಜಿ ನಾಷ್ಟಕರಿ ಏನಂತ ಬಂದರೆ ಚೇರ್ ಹಾಕೊಂಡು ನೋಡಿ ಬಂದವಳೆ. ಕೆಲಸ ಮಾಡ್ತಿದ್ದಾನೆ. ಗಡ್ಡಿನೆಲ್ಲ ನೀರು ಮಾಡೋದು, ಗಡ್ಡಿಲಿ ಸೊಪ್ಪು ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋದು. ಅಲ್ಲಿ ಬಂದಿದೆಯಲ್ಲ ಆ ಥರ, ಆಮೇಲೆ ಸೊಪ್ಪು ಬರುತ್ತೆ. ತುಳಸಿ ಎಲ್ಲ ಚೆನ್ನಾಗಿ ಬಂದೈತೆ. ಹಾಂ, ಪರಂಗಿಕಾಯಿ ಎಲ್ಲ ಸಣ್ಣ ಆಗೋದು. ಏನು ಎತ್ಕೊಂಡಿದ್ದೀನಿ, ಏನು ನೋಡ್ತೀಯ? ಅವ್ರ ಅಜ್ಜಿ ನೋಡೋಕ್ಕೆ ನನ್ನೇ ಬೀಳ್ಸ್ಬಿಡ್ತೀಯ ನೋಡಿ ಹೆಂಗೆ ಆಡಿಸ್ತೀಯ. ಸುಮ್ಮನೆ ಇರು, ಬೀಳ್ಸ್ಬಿಡ್ತೀನಿ ಈಗ. ನೋಡಿರಿ, ಟೊಮೆಟೊ ಬಾತಲ್ಲಿ ಟೊಮೆಟೊ, ಕಡಲೆ ಬೀಜ ಎಲ್ಲ ಕಟ್ಟಾಕಿದ್ದೀನಿ. ಅವ್ರ ತಾತ ನಾನು ಎತ್ಕೊತೀನಿ ಅಂದ ತಕ್ಷಣ ಬಂದು ಎತ್ಕೊಂಡ್ಬಿಟ್ಲು. ಸ್ಪೂನ್ ಹಾಕಿದ್ದೆ. ಹಂಗೆ ಮಕ್ಕಳು ಏನಾದರೂ ನಾವು ಎತ್ಕೊಂಡ್ಬಿಡ್ತೀವಿ, ನಾವು ತಿಂದ್ಬಿಡ್ತೀವಿ ಅಂದರೆ ಸಾಕು, ನೋಡ್ಬಿಡ್ತಾರೆ ಅವ್ರ ಹತ್ರಕ್ಕೆ ಹೋಗೇ ತಿನ್ಸೋಕ್ಕೋದ್ರು. ನಾನು ಕಾಣಿಸಿದ್ರೆ ಸಾಕು ಫೋನ್ ಹಾಕ್ಕೊಡ್ಲಿ ಅಂತ ಹಠ ಮಾಡ್ತಾಳೆ. ಅದಕ್ಕೆ ನಾನು ಮರಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಾಯಿಟ್ಕೊತ ಇದ್ದಾಳೆ. ನಾನು ನಿಜವಾಗ್ಲೂ ಅವಳು ತಿಂತಾಳೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟು ಚೆನ್ನಾಗಿ. ಆಮೇಲೆ ಎಷ್ಟು ಜಾಗ ಚೇಂಜ್ ಮಾಡಿದ್ರು ಅಂದರೆ, ಒಂದು ಹತ್ರ ಇಲ್ಲಿ ಬಂದು ಕುತ್ಕೊಂಡು, ಇನ್ನೊಂದ್ಸಲ ಅಡುಗೆ ಮನೆಗೆ ಬಂದಳು, ಒಂದು 5 ಅಥವಾ ಚೆಲ್ಕೊಂಡು ತಿಂದಳು. ಒಟ್ಟಿನಲ್ಲಿ ಚೆಲ್ಲೋದು ಅಂದರೆ ಅಷ್ಟೊಂದೆಲ್ಲ ಚೆಲ್ಲಿಲ್ಲ, ಸ್ವಲ್ಪ ಸುಮಾರಾಗಿ ಚೆಲ್ಲೋದು. ಓಕೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೋದು. ಆದರೆ ಅವರಷ್ಟು ಅವರೇ ತಿಂದರೆ ಅವ್ರಿಗೆ ತೃಪ್ತಿ ಆಗುತ್ತಂತೆ. ಇನ್ಮೇಲೆ ಹೀಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ, ನಾಷ್ಟ ಎಲ್ಲ ಆದಮೇಲೆ ಈಚೆ ಹೋಗ್ಬಿಟ್ಟು ಜಂಪ್ ಮಾಡ್ತಾಯಿದ್ಲು, ಕರಗಿಸ್ತಾಯಿದ್ಲು. ಸೊ ಇವತ್ತಿನ ವೀಡಿಯೋ ತುಂಬ ಬೋರ್ ಆಗಿಬಿಡುತ್ತೆ, ಅದಕ್ಕೆ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ, ಮತ್ತು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿರೋಕ್ಕೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.